ನಿಮಗೂ ಕೂಡ ಸಂಜಿತ್ ಅವ್ರಿಗೂ ಇವ್ರಿಗೂ ಕೂಡ ಅವ್ರಿಗೂ ಕೂಡ ಇವ್ರಿಗೂ ಕೂಡ ಸಿಕ್ಕಿದೆ. ಸೊ ಸಿನಿಮಾದಲ್ಲಿ ಹೇಳಿದಂಗೆ ಕನೆಕ್ಟ್ ಮಾಡಿ ಇಂಡಸ್ಟ್ರಿ ಸಿಕ್ಕಂಗೆ ಆಗಿದೆ ಮೇಡಮ್. ಎಷ್ಟು ಖುಷಿ ಆಗಿದೆ ಜನ ಒಂದು ರಿಯಾಕ್ಷನ್ ನೋಡಿ. ನಿಮ್ಮೆಲ್ಲರ ಮುಖದಲ್ಲಿ ಆ ಖುಷಿ ಕಾಣ್ತಾ ಇದೆ ಅಲ್ಲ, ಇದೇ ಸಾಕು. ನಮಗೆ ಒಂದು ದೊಡ್ಡ ಗೆಲುವಿದೆ. ಸಂಜಿತನ್ನ ನೋಡಿದ್ರೆ ಎಲ್ಲೂ ಹೊಸ ಆರ್ಟಿಸ್ಟ್ ಅಥವಾ ಹೊಸ ನಟ ಅಂತ ಅನ್ನಿಸ್ತಾ ಇಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅವರ ಡೆಡಿಕೇಶನ್ಸ್ ತೆರೆ ಮೇಲೆ ನೋಡಿದಾಗ ನಿಮಗೆ ಮಗ ಅಂತ ಹೇಳ್ತೀರಾ, ಮಗನ ಇವ್ರ ಮಗ ಇದುವರೆಗೂ ನೀವು ಮಾತಾಡಿರೋದು ಮಗನ್ ತರ ಇರೋರು ಆ ತಾಯಿ ಹತ್ರ, ಅಡಾಪ್ಟೆಡ್ ತಾಯಿ ಹತ್ರ. ಶೀಸ್ ದ ಮದರ್. ಮಾತಾಡಿ ಅವ್ರಿಗೆ ಕೇಳಿ ಹೆಂಗ್ ನೀವು ಹೇಳಿ ಮೇಡಮ್. ಆಮೇಲೆ ಅವ್ರಿಗೆ ಇಲ್ಲ ಕೇಳಿ ಅವ್ರಿಗೆ ಮಿಡಲ್ ಕೂರ್ಸ್ಲಾ? ನೀವು ಮಾತಾಡಿ ಓಕೆ ಅಂದ್ರೆ ಸಂಜೆ ಅವರ ಪರಿಶ್ರಮ ಅವಾಗ ನೋಡ್ತಾ ಇದ್ರಿ. ಸೊ ಅದಕ್ಕೆಲ್ಲ ಸಕ್ಕದಾಗಿ ಒಂದು ಉತ್ತರ ತುಂಬಾ ಸಿಕ್ಕಿದೆ. ತುಂಬಾ ಶ್ರಮ ಪಟ್ಟಿದ್ದಾನೆ. ಹಿ ಹ್ಯಾಸ್ ವರ್ಕ್ ವೆರಿ ವೆರಿ ಹಾರ್ಡ್. ಅದು ನಿಮ್ಗೆ ತೆರೆ ಮೇಲೆ ಕಾಣ್ತಾನೂ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಮೆಚ್ಚುಗೆ ಆಗ್ತಾ ಇದ್ದಾನೆ. ಅವನ ಬಗ್ಗೆನೇ ತುಂಬಾ ಮಾತಾಡ್ತಿದ್ದಾರೆ. ಸೊ ಹಿ ಹ್ಯಾಸ್ ಅರೈವ್ಡ್ ಅಂತ ನಂಗೆ ಅನ್ಸುತ್ತೆ. ತುಂಬಾ ತುಂಬಾ ಖುಷಿ ಇದೆ. ಜನರ ರಿಯಾಕ್ಷನ್ ನೋಡ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರುದಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತದೆ. ಮುಗಿಸಿದ್ದಾರೆ, ಫುಲ್ಫಿಲ್ ಅಂತ ಮಾಡಿದ್ದಾರೆ ಅನ್ಸ್ತಾ ಇದೆ. ಲಯನ್ ಕಿಂಗ್ ಅಲ್ಲಿ ಬರೀ ಲಯನ್ ಕಿಂಗ್ ನ ತೋರಿಸ್ತಾರಲ್ಲ, ಅದು ಸೇಮ್ ಆಸ್ ಇಟ್ ಇಸ್ ಅದೇ ತರ ಇದೆ. ಅಂದ್ರೆ ಸುದೀಪ್ ಅವ್ರು ಬರೀ ಕಿಚ್ಚ ತೋರಿಸ್ತಿದ್ದಾರೆ ಅನ್ನೋ ತರ ಸ್ಕ್ರೀನ್ ಬರೀ ಪ್ರತಿಯೊಂದು ಸೀನಲ್ಲೂ ನಮ್ಗೆ ಹಂಗೆ ಅನಿಸ್ತಿತ್ತು. ಹೌದಾ? ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನಾನು ಏನ್ ಹೇಳಿ ಅದನ್ನೇ ಹೇಳ್ಬೇಕು. ಅಷ್ಟು ಖುಷಿ ಆಗ್ತಾ ಇದೆ. ಸಿಂಹದ ಮರಿ ಸಿಂಹ ಏನ್ ಬೇಕಾದ್ರೆ ಕರೀರಿ. ಬಟ್ ಅವನು he has done full justice to his role. ಮೇಡಮ್, ನಿಮಗೆ ಯಾವ ಸೀನ್ ಅನ್ನು ಸುದೀಪ್ ಸರ್ ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತ್ತು ಕಾಣಲಿಲ್ಲ, ಸುದೀಪು ಕಾಣಲಿಲ್ಲ, ಪಚ್ಚ ಕಂಡ. ಸರ್ಪ್ರೈಸ್ ಆಗಿದ್ದು ಅಂದ್ರೆ 1.5 ಗಂಟೆನಲ್ಲಿ ಸಿನಿಮಾ ಹೆಂಗ್ ಕಟ್ಕೊಳ್ತಾರೆ ಅಂತ ಆ ಸ್ಪೀಡ್ ಅನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸಿನಿಮಾ ಏನ್ ನೋಡ್ತದೆ ಫಿಲ್ನ ಈ ಸಿನಿಮಾ ಕೊಟ್ಟಿದ್ದಾರೆ. ಈ ಸ್ಟೋರಿಗೆ ತಕ್ಕನಂತೆ ಇದೆ ಸ್ಪೀಡು. ಈಗ ನಿನಗೆ ಎಲ್ಲೂ ಒಂದು ಲ್ಯಾಗ್ ಅನ್ಸ್ಲಿಲ್ಲ, ಬೋರ್ ಅನ್ಸ್ಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ಎಲ್ಲೂ ತುಂಬಾ ಫಾಸ್ಟಾಗಿ ಹೋಯ್ತು ಅಂತಾನು ಅನ್ಸ್ಲಿಲ್ಲ. ಪ್ರತಿಯೊಂದು ಇಮೋಷನ್ ಕೂರುತ್ತಲ್ಲ, ಅದಕ್ಕೆ ಇಷ್ಟೇ ರನ್ ಟೈಮ್ ಬೇಕಿತ್ತು ಅನ್ಸುತ್ತೆ. ಹಾಗಾಗಿ ಅವರು ಹಂಗೆ ಮಾಡಿದ್ರು. ಒಳಗೊಬ್ಬ ರೊಮ್ಯಾಂಟಿಕ್ ಹೀರೋ ಇದೆ ಅಂತ ಅನ್ಸಲಿಲ್ವಾ ನಿಮ್ಗೆ ಅರಗಡಿ ಸರ್? ಏನ್ ಸಕ್ಕದಾಗಿ ಮಾಡ್ತಿದ್ದಾನೆ ಅದರಲ್ಲಿ. ಅರಗಿಣಿ ಅವನ ಲುಕ್ ಇದೆ ಬ್ಯೂಟಿಫುಲ್. ಸೊ ಫುಲ್ ಆಫ್ ಲವ್ ಇನ್ ದಿಸ್ ಐಸ್. ಐ ಥಿಂಕ್ ಯು ಶುಡ್ ಫೀಲ್ ಎಕ್ಸೆಲ್ ಇನ್ ರೊಮ್ಯಾನ್ಸ್. ಅವ್ರು ಇಲ್ಲಿ ಮುಂದೆ ಈ ಕಡೆ ಸ್ವಲ್ಪ ಮಧ್ಯದಲ್ಲಿ ಬರ್ಲಿ. ಮೇಡಮ್, ಲೋಗೋಗಳು ಕ್ಯಾಮರಾ ಕಡೆ ನೋಡಿ. ಸೊ ಕಿಚ್ಚನೂ ಕಾಣಿಸಿದ್ರು, ಪಚ್ಚಾನೂ ಕಾಣಿಸಿದ್ರು. ಸೊ ನಿಮ್ಮೆಲ್ಲರಿಗೂ ಏನ್ ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು. ಈಗ ಅಷ್ಟೇ ಪಚ್ಚ ಕಾಣಿಸಿದ್ರೆ ಕಿಚ್ಚ ಕಾಣಿಸಿದ್ರೆ ಎರಡು ಮಿಕ್ಸ್ ಅನ್ಸುತ್ತೆ. ಇಲ್ಲಿ ತನಕ ಮೇಡಮ್ ತಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲ್ ಇಂದ ನೋಡ್ಕೊಂಡು ಬಂದಿದೆ. ಈಗ ಮಗನ್ನ ನಿಲ್ಸುವಂತ ಸಂದರ್ಭ ಮೊದಲ ಸಿನಿಮಾದಲ್ಲಿ ಅದು ಭರವಸೆ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನ್ಸಲ್ಲಿ ಒಂದು ಭಯ ಇತ್ತು. ಅದ ಯಾಕೆ ಕಿಚ್ಚ ಈಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಟಲ್, ಬಟ್ ಇಟ್ ಇಸ್ ಅ ಫಸ್ಟ್ ಟೈಮ್. ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ, ಅದನ್ನ ಮುಂದೆ ತಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನನಗೆ ಅಷ್ಟು ಹೋಗಕ್ಕೆ ಬಿಡ್ತೇ ಇರಲಿಲ್ಲ. ದೀಪು ಆಗಲಿ ಪಾಪ ಪ್ರೊಡ್ಯೂಸರ್ ಇವರೊಬ್ಬರು ಪರ್ಮಿಷನ್ ತೊಗೊಂತ ನಾನು ಬರ್ಬೋದಾ ಅಂತ. ಸೊ ಆವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಆ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ, that day I thought yes, Pacha has arrived.